ವಿಶ್ವದೆಲ್ಲೆಡೆ ಆಗಸ್ಟ್ ತಿಂಗಳ ಮೊದಲ ವಾರವನ್ನ ಸ್ತನ್ಯಪಾನ ಜಾಗೃತಿ ಸಪ್ತಾಹವೆಂದು ಆಚರಿಸಲಾಗುತ್ತೆ. ಎದೆ ಹಾಲಿನ ಮೂಲಕ ಮಗುವಿಗೆ ತಾಯಿ ಪೋಷಕಾಂಶ ಸತ್ವಗಳನ್ನ ಧಾರೆ ಎರೆಯುತ್ತಾಳೆ. ನವಜಾತ ಶಿಶುಗಳಿಗೆ ಇಮ್ಯುನಿಟಿ ನೀಡುವ ಅಮ್ಮನ ಸ್ತನ್ಯಪಾನ ಜೀವಾಮೃತವಿದ್ದಂತೆ. ಆ ನಿಟ್ಟಿನಲ್ಲಿ ಹಾಲುಣಿಸುವುದರ ಅಗತ್ಯ ಮಹತ್ವದ ಬಗ್ಗೆ ಕುತೂಹಲಕಾರಿ ವಿಚಾರಗಳು ಇಲ್ಲಿವೆ. ವಿಶ್ವ ಸ್ತನ್ಯಪಾನ ಸಪ್ತಾಹ, ತಾಯಿ ಎದೆ ಹಾಲೆಂಬ ಅಮೃತ. ಹಾಲುಣಿಸಿದರೆ ಮಗುವಿಗೆ ಮಾತ್ರವಲ್ಲ, ತಾಯಿಗೂ ಲಾಭ. ಹಾಲುಣಿಸುವ ಲಾಭಗಳು ಕೂಸಿಗೆ ಮಾತ್ರವಲ್ಲ, ತಾಯಿಗೂ ಇದೆ. ಗರ್ಭಾವಸ್ಥೆಯಲ್ಲಿ ಹೆಚ್ಚಿಸಿಕೊಂಡ ತೂಕವನ್ನ ಇಳಿಸುವ ಶ್ರಮವಿಲ್ಲದ ವಿಧಾನವಿದು. ಅಲ್ಲದೆ ಹಿಗ್ಗಿ ಚೀಲದಂತಾಗಿದ್ದ ಗರ್ಭಾಶಯ ಸಂಕುಚಿತಗೊಂಡು ಹೊಟ್ಟೆ ಕಡಿಮೆಯಾಗುವಂತಹ ಸರಳ ವಿಧಾನವೂ ಹೌದಿದು. ಹಾಗಾಗಿ ಸ್ತನ್ಯಪಾನದಿಂದ ತಾಯಿಯ ಶರೀರ ಮೊದಲಿನಂತೆ ಬಳುಕುವ ಬಳ್ಳಿಯಾಗಲು ಸಾಧ್ಯವಿದೆ. ಹೆರಿಗೆಯ ನಂತರ ಕಾಡುವ ಖಿನ್ನತೆಯನ್ನ ದೂರ ಮಾಡುವ ಸಮರ್ಥ ಉಪಾಯವಿದು. ಜೊತೆಗೆ ರಕ್ತದ ಏರೋತ್ತಡ, ಆರ್ಥ್ರೈಟಿಸ್, ಮಧುಮೇಹ ಮತ್ತು ಕೊಬ್ಬನ್ನು ದೂರ ಇರಿಸಲು ಶಿಶುವಿಗೆ ಹಾಲುಣಿಸುವುದು ನೆರವಾಗುತ್ತದೆ. ಶಿಶುವು ಹಾಲುಣ್ಣುವಷ್ಟು ದಿನಗಳು ತಾಯಿಯ ಮುಟ್ಟು ಮುಂದೂಡುವುದು ಸಾಮಾನ್ಯ. ಹಾಗಾಗಿ ನಿಸರ್ಗವೇ ಕೊಟ್ಟ ಈ ಫಾರ್ಮುಲಾಗೆ ಶರಣಾಗಿ ಶಿಶುಗಳಿಗೆ ಹಾಲೂಡಿಸಿ ಅನ್ನೋದನ್ನ ಜಗತ್ತಿಗೆ ಸಾರಲು ಆಗಸ್ಟ್ ಮೊದಲ ವಾರವನ್ನ ಜಾಗೃತಿಕ ಸಪ್ತಾಹವನ್ನಾಗಿ, ಅಂದರೆ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನಾಗಿ ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತೆ. ಮೊದಲ 6 ತಿಂಗಳು ಮಗುವಿನ ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುವ ಪ್ರಾಕೃತಿಕ ಆಹಾರವೆಂದರೆ ತಾಯಿಯ ಹಾಲು. ಹಾಲಿನ ಉಷ್ಣತೆ ಮತ್ತು ರುಚಿಯಿಂದ ಹಿಡಿದು ಪೋಷಕಾಂಶದವರೆಗೆ ಯಾವುದಕ್ಕೂ ಯೋಚಿಸುವ ಅಗತ್ಯವಿಲ್ಲದಂತಹ ಸಿದ್ಧ ಆಹಾರವಿದು. ಮೊದಲ ಹಾಲು ಅಥವಾ ಕೊಲಾಸ್ಟ್ರಮ್ನಿಂದ ತೊಡಗಿ ಕಾಲಕಾಲಕ್ಕೆ ಬೆಳೆಯುತ್ತಾ ಬರುವ ಶಿಶುವಿನ ಜಠರದ ಸಾಮರ್ಥ್ಯಕ್ಕೆ ಹೊಂದುವಂತೆ ತಾಯಿಯ ಹಾಲು ಒದಗಿ ಬರುತ್ತದೆ. ಶಿಶುವಿನ ಆರಂಭಿಕ ದಿನಗಳಲ್ಲಿ ಅಗತ್ಯವಾಗಿ ಬೇಕಾದ ರೋಗ ನಿರೋಧಕ ಶಕ್ತಿಯನ್ನ ನೀಡುವುದು ತಾಯಿಯ ಹಾಲೇ ಹೊರತು ಬೇರೆ ಯಾವುದೂ ಅಲ್ಲ. ಅದರಲ್ಲೂ ಮೊದಲೆರಡು ದಿನಗಳು ಮಗುವಿಗೆ ಸಿಗುವ ಕೊಲಾಸ್ಟ್ರಮ್ನಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ. ಮಗುವಿನ ಮೂಗು, ಗಂಟಲು ಮತ್ತು ಜೀರ್ಣಾಂಗಗಳಲ್ಲಿ ರಕ್ಷಾ ಕವಚವನ್ನ ಕೊಲಾಸ್ಟ್ರಾಮ್ನಲ್ಲಿರುವ ಇಮ್ಯುನೋಗ್ಲೋಬುಲಿನ್ಗಳು ನಿರ್ಮಿಸುತ್ತವೆ. ಜೊತೆಗೆ ತಾಯಿಯ ದೇಹದಲ್ಲಿ ಉತ್ಪಾದನೆಯಾಗುವ ಪ್ರತಿಕಾಯಗಳು ಸುಲಭವಾಗಿ ಮಗುವಿನ ದೇಹಕ್ಕೆ ಹಾಲಿನ ಮೂಲಕ ವರ್ಗಾವಣೆಯಾಗ್ತವೆ. ತಾಯಿಯ ಎದೆ ಹಾಲಿನಿಂದ ಕಿವಿ ಸೋಂಕು, ಶ್ವಾಸನಾಳದ ಸೋಂಕು, ಜೀರ್ಣಾಂಗದ ಸಮಸ್ಯೆಗಳು, ಅಲರ್ಜಿಗಳು, ಬಾಲ್ಯದ ಮಧುಮೇಹ ಮುಂತಾದ ಹಲವು ಸಮಸ್ಯೆಗಳನ್ನ ದೂರ ಮಾಡಬಹುದು. ಯಾವುದೇ ಅಪಾಯವಿಲ್ಲದಂತಹ ಸುರಕ್ಷಿತ ಆಹಾರವಿದು. ಪುಟ್ಟ ಮಕ್ಕಳ ತೂಕ ಹೆಚ್ಚಿದ್ದರೂ ಸಮಸ್ಯೆ, ಕಡಿಮೆ ಇದ್ದರೂ ಸಮಸ್ಯೆ. ಆದರೆ ಕೂಸು ಮೊದಲೊಂದು ವರ್ಷ ತಾಯಿಯ ಹಾಲುಣ್ಣುವುದರಿಂದ ತೂಕ ಹೆಚ್ಚಳ ಸಮರ್ಪಕವಾಗಿರುತ್ತೆ. ಮೊದಲ 6 ತಿಂಗಳ ನಂತರ ಕ್ರಮೇಣ ಘನ ಆಹಾರಗಳನ್ನ ಶಿಶುವಿಗೆ ನೀಡಬಹುದು. ಆದರೆ ತಾಯಿಯ ಹಾಲನ್ನು ಕೂಸಿಗೆ ನಿಲ್ಲಿಸುವಂತಿಲ್ಲ. ಸ್ತನ್ಯಪಾನ ಮಾಡುವ ಶಿಶುಗಳು ತಮಗೆ ಹೊಟ್ಟೆ ತುಂಬಿದ ತಕ್ಷಣ ಕುಡಿಯುವುದನ್ನು ತಾವೇ ನಿಲ್ಲಿಸಿಬಿಡುತ್ತವೆ. ಬಾಟಲಿಯಲ್ಲಿ ಮಿಕ್ಕಿದೆಯೋ ಇಲ್ಲವೋ ಎಂಬಂತೆ ನೋಡುವ ಪ್ರಮೇಯವೇ ಇಲ್ಲ. ಸುಮ್ಮನೆ ಹೇಳುವುದಕ್ಕಲ್ಲ, ಫಾರ್ಮುಲಾ ಕುಡಿದ ಮಕ್ಕಳಿಗಿಂತ ತಾಯಿಯ ಎದೆ ಹಾಲು ಕುಡಿದ ಮಕ್ಕಳ ಮೆದುಳಿನ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತವೆ ಅಧ್ಯಯನಗಳು. ಹಾಲುಣ್ಣುವ ಸಂದರ್ಭದಲ್ಲಿ ಶಿಶುಗಳಿಗೆ ಒದಗುವ ತಾಯಿಯ ಸಾಮೀಪ್ಯ ಮತ್ತು ಸ್ಪರ್ಶವು ಇದಕ್ಕೆ ಬಹುಮುಖ್ಯ ಕಾರಣ. ಇದೊಂದು ವರ್ಷದಲ್ಲಿ ಮಕ್ಕಳಿಗೆ ದೊರೆಯುವ ಈ ಅಮೂಲ್ಯ ಪೋಷಕಾಂಶದಿಂದ ದೀರ್ಘಕಾಲೀನ ಬೆಳವಣಿಗೆಗೆ ಸಹಾಯ ಒದಗುತ್ತದೆ. ಎದೆ ಹಾಲೂಡುವುದರಿಂದ ಇಷ್ಟೆಲ್ಲ ಅನುಕೂಲಗಳಿರುವಾಗ ಎಳೆಗೂಸುಗಳಿಗೆ ಹಾಲುಣಿಸುವುದು ಅಮ್ಮಂದಿರ ಆಯ್ಕೆಯೂ ಆಗಿರಬೇಕು. ಆದರೆ ಸಾಕಷ್ಟು ಹಾಲಿಲ್ಲದಿದ್ದರೆ ನಿರಾಸೆಯಾಗುವುದು ಖಚಿತ. ಸಾಮಾನ್ಯವಾಗಿ ಸಮತೋಲನೆಯಿಂದ ಕೂಡಿದ ಸತ್ವಯುತ ಆಹಾರವನ್ನು ಸೇವಿಸುವುದು, ಚೆನ್ನಾಗಿ ನೀರು ಕುಡಿಯುವುದು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದು ಇವಿಷ್ಟಿದ್ದರೆ ತಾಯಿಯ ಎದೆ ಹಾಲಿಗೆ ಕೊರತೆಯಾಗುವುದಿಲ್ಲ. ಆದರೂ ತಾಯಿಯು ಕೆಲವು ಆಹಾರಗಳನ್ನ ಹೆಚ್ಚುವರಿಯಾಗಿ ತಿನ್ನುವುದು ನೆರವಾಗಬಹುದು. ಯಾವುದೇ ಸೊಪ್ಪುಗಳು, ಮುಖ್ಯವಾಗಿ ಮೆಂತೆ, ಸಬ್ಬಸಿಗೆ, ಗಣಿಕೆ ಸೊಪ್ಪಿನಂಥವು ಹಾಲು ಹೆಚ್ಚಿಸುವುದಕ್ಕೆ ಪೂರಕ. ಎಳ್ಳು, ಬಾದಾಮಿ, ಮೆಂತೆ ಬೀಜಗಳನ್ನು ಇದಕ್ಕಾಗಿ ಉಪಯೋಗಿಸಬಹುದು. ಶುಂಠಿ, ಬೆಳ್ಳುಳ್ಳಿಯಂಥವು ಸ್ವಲ್ಪ ಮಟ್ಟಿಗೆ ನೆರವಾಗ್ತವೆ. ಕಾಳುಗಳಿಂದ ತಾಯಿ ಮಗುವಿನ ಹೊಟ್ಟೆಗೆ ತೊಂದರೆಯಾಗ್ತಿಲ್ಲ ಎಂದಾದರೆ ಮೊಳಕೆ ಬರಿಸಿದ, ಚೆನ್ನಾಗಿ ಬೇಯಿಸಿದ ಕಡಲೆ ಕಾಳುಗಳು ಕೂಡ ನೆರವಾಗಬಹುದು. ಅಲ್ಲದೆ ತಾಯಿಯ ಹೊಟ್ಟೆಗೂ ಕೂಡ ದಿನಕ್ಕೆ 3 ದೊಡ್ಡ ಗ್ಲಾಸ್ನಷ್ಟು ಹಾಲು ಹೋಗುವುದು ಕೂಡ ಅಗತ್ಯ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334,
ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.